ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ದಕ್ಷಿಣ ವಲಯ ಮಂಡ್ಯ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಸೋನಗಹಳ್ಳಿ ವತಿಯಿಂದ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಂಡ್ಯದ ಚೀರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ಶಾಲೆಯ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಕಂಠಪಾಠ ಸ್ಪರ್ಧೆ, ನೃತ್ಯ ಸ್ಪರ್ಧೆಗಳು ನಡೆದವು. ನಂತರ ಅತಿಥಿಗಳಿಗನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ BRCC ಉಮೇಶ್, ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಬಹಳ ಸಂತೋಷ ತಂದಿದೆ. ಶಾಲೆಯ ಶಿಕ್ಷಕರು, ಪೋಷಕರು, ಸಮುದಾಯದವರು ಸಹಕಾರ ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ರೂಪುರೇಷೆ ಕೊಟ್ಟಿದ್ದೀರಿ. ಹೀಗೆ ಮುಂದೆಯೂ ಸಹಕಾರ ನೀಡಿದರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಬಹುದು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡದ ಕೆಲಸಗಳ ಮಧ್ಯೆಯೂ ಸಹ ಎಲ್ಲವನ್ನೂ ಬಿಟ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆರೈಸುತ್ತೇನೆ ಎಂದರು. ನಮ್ಮ ಪಾತ್ರ ಬಹಳ ಇದೆ, ಶಿಕ್ಷಕರಾಗಿ ನಮ್ಮ ಪಾತ್ರ ಬಹಳ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶಿಕ್ಷಕರು, ಸಮುದಾಯದವರು, ಪೋಷಕರು ಇವೆಲ್ಲರೂ ಕೂಡ ಸಹಕರಿಸಿದ್ದೇ ಆದಲ್ಲಿ ಇದು ತುಂಬಾ ಉತ್ತಮವಾದ, ನಿಮ್ಮ ಊರಿನ ಕಾರ್ಯಕ್ರಮ ತರ ಇದಕ್ಕೊಂದು ರೂಪರೇಷೆಯನ್ನು ಕೊಟ್ಟಿದ್ದೀರಿ. ಇದನ್ನ ಹೀಗೆ ಮುಂದುವರಿಸಿ ನಿಮ್ಮ ಸಹಕಾರ ಈ ಶಾಲೆಗೆ ಇದೆ ಆದ್ರೆ ಈ ಶಾಲೆ ಇನ್ನೂ ಉತ್ತಮವಾಗುತ್ತೆ ಅಂತ ಹೇಳ್ತಾ, ಪ್ರತಿಭಾ ಕಾರಂಜಿಯಲ್ಲಿ ನಾವೆಲ್ಲರೂ ತಮ್ಮದೇ ಕೆಲಸದ ಒತ್ತಡದ ನಡುವೆ ಬಿಟ್ಟು ಬಂದಿದ್ದೀರಿ. ಇಲ್ಲಿ ನೀವು ಭಾಗಿಯಾಗಿದ್ದೀರಿ. ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ಎಲ್ಲರಿಗೂ ಅಭಿನಂದಿಸ್ತಾ, ಈ ಒಂದು ಸಭೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಾವು ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯ. ನಂತರ ಮಾತನಾಡಿದ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಚಿದಾನಂದ ಮೂರ್ತಿ, ಮಕ್ಕಳು ವರ್ಷವೆಲ್ಲ ಶಿಕ್ಷಣ ಪಾಠಗಳನ್ನು ಕಲಿಯುವುದರಲ್ಲಿ ಕಾಲ ಕಳೆಯುತ್ತಾರೆ. ತಮ್ಮಲ್ಲಿ ಇರುವಂತಹ ಪ್ರತಿಭೆಗಳನ್ನು ಹೊರಹಾಕಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಮಕ್ಕಳು ಬೆಳೆಯುವ ಪೈರು ಆಗಬೇಕು. ಇಲಾಖೆಯಿಂದ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಚಾರ. ಒಂದು ಕಾರ್ಯಕ್ರಮ ಮಾಡಲು ತುಂಬಾ ಶ್ರಮ ವಹಿಸಬೇಕು. ಅಚ್ಚುಕಟ್ಟಾಗಿ ಮೂಡಿಬರಲು ಎಲ್ಲರ ಸಹಕಾರ ಅತ್ಯಗತ್ಯ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಆರೈಸುತ್ತೇನೆ ಎಂದರು. ವರ್ಷಪೂರ್ತಿ ಕೂಡ ಓದು ಬರಹದಲ್ಲೇ ಕಾಲ ಕಳೀತಾ ಇರ್ತಾರೆ. ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯ ಹೊರಹೊಮ್ಮಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ. ಮಕ್ಕಳು ಬೆಳೆಯುವ ಪೈರಾಗಬೇಕು ಹೊತ್ತು ಬರುವ ಮೂಟೆಗಳಾಗಬಾರ್ದು. ಹಾಗಾಗಿ ಇಲಾಖೆಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ತುಂಬಾ ಸಂತೋಷದಾಯಕ ವಿಚಾರ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ತನ್ನದೇ ಅಂತ ಹೇಳುವ ಅರ್ಥಪೂರ್ಣ ಹೊಂದಿರ್ತದೆ. ಹಾಗಾಗಿ ಈ ಒಂದು ಶಾಲೆಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಮಕ್ಕಳು ಇಲ್ಲಿ ಸೋಲು ಗೆಲುವು ಯಾವ್ದಾದ್ರೂ ಇರ್ಬೋದು, ತಾವು ಇಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಲೇ ಮುಖ್ಯ. ಹಾಗಾಗಿ ನನ್ನನ್ನ ಕರೆದಂತಹ ನನ್ನ ಮುಖ್ಯ ಶಿಕ್ಷಕರು, ನನ್ನ ಸಹ ಶಿಕ್ಷಣ ಆತ್ಮೀಯ ಗೆಳೆಯ ಆನಂದ್, ಲಕ್ಷ್ಮಿ ಇವರೆಲ್ಲರೂ ಕೂಡ ನಾವು ಮದ್ದೂರು ತಾಲೂಕಿನ ಬಂದಂತವರು, ಅವ್ರನ್ನ ಮತ್ತೊಮ್ಮೆ ನೆನೆಸ್ಕೊಂತ ನಾನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ
ಕಾರ್ಯಕ್ರಮದಲ್ಲಿ ಮಂಡ್ಯ ಬಿಆರ್ಸಿಸಿ ಉಮೇಶ್, ಪ್ರಾಶಾಲಾ ಶಿಕ್ಷಕರ ಸಂಘ ದಕ್ಷಿಣ ವಲಯ ಕಾರ್ಯದರ್ಶಿ ಚಂದ್ರಶೇಖರ್, ಮಾಜಿ ಅಧ್ಯಕ್ಷರಾದ ಚಿದಾನಂದಮೂರ್ತಿ, ಎಸ್ಟಿಎಂಸಿ ಅಧ್ಯಕ್ಷರಾದ ರಜನಿ ರಾಜೇ ಅರಸ್, ಮುಖ್ಯೋಪಾಧ್ಯಾಯರಾದ ಶೇಷಾಚಲ ಸಿಬಿ, ಹಳುವಾಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೃಷ್ಣ, ಹಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣ, ಶಿಕ್ಷಕರಾದ ನಾಗರಾಜ್, ರಶ್ಮಿ, ವೇದಾವತಿ, ಸುಜಾತ, ಆನಂದ್, ರಾಜೇಶ್, ಅನಿತಾ, ಅನೋಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.